ಕ್ಯಾಮ್ರಾ ವರ್ಕು, ಸ್ಟೋರಿ, ಹುಡುಗನ ಆ್ಯಕ್ಟಿಂಗ್ ಎಲ್ಲ ಸಗದಾಗಿದೆ. ಚೆನ್ನಾಗಿದೆ ಫಿಲಮು. ಟೋಟಲ್ ಆಗಿ ಓವರಾಲ್ ಆಗಿ ನನ್ನ ಅನಿಸಿಕೆ ಪ್ರಕಾರ ಅವಾರ್ಡ್ ವಿನ್ನಿಂಗ್ ಮೂವಿ ಅನಿಸುತ್ತೆ ಅಷ್ಟೇ. ಥ್ಯಾಂಕ್ ಯು. ಇಮೋಷನಲ್ ಡ್ರಾಮಾ ಒಂಚೂರು ಜಾಸ್ತಿ ಆಯಿತು. ಬಹಳ ಒಳ್ಳೆ ಥೀಮ್. ಭಾಳ ಮನಮುಟ್ಟುವಾಗಿ ಮಾಡ್ಬೋದಾಗಿತ್ತು. ಬಹುಶಃ ಇಂಡಿಯನ್ ಆಡಿಯನ್ಸ್ಗೆ ಈ ರೀತಿ ಮಾಡಿದರೆ ಮಾತ್ರ ತಲುಪುತ್ತಾ ಏನೋ. ಬಟ್ ಇಮೋಷನಲ್ ಡ್ರಾಮಾ ಸ್ವಲ್ಪ ಕಡಿಮೆ ಮಾಡ್ಬೋದಾಗಿತ್ತು. ಬಟ್ ಭಾಳ ಒಳ್ಳೆ ಮೂವಿ, ತುಂಬ ಇಷ್ಟ ಆಯಿತು. ಒಳ್ಳೆ ಪ್ರಯತ್ನ, ಭಾಳ ಖುಷಿ ಆಯಿತು ಆ ದೃಷ್ಟಿಯಿಂದ. ಅಲ್ಲ, ಈ ಥರದ ಥೀಮು ನಮ್ಮ ಸೊಸೈಟಿಗೆ ಬೇಕು. ಇನ್ನೂ ಕೂಡ ನಾವು ಬಹಳ ಹಿಂದಿನ ಕಾಲದಲ್ಲೇ ಇದ್ದಂಗೆ ಇದ್ದೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಮನಮುಟ್ಟುವ ಹಾಗೆ ಮಾಡಬೇಕಂದ್ರೆ ಬಹುಶಃ ಈ ಮಾಧ್ಯಮ ಬಹಳ ಅಗತ್ಯ. ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಕನ್ನಡದಲ್ಲಿ ಸಬ್ ಟೈಟ್ಲ್ ಹಾಕಬೇಕು. ಎಷ್ಟೋ ಜನರಿಗೆ ಕನ್ನಡ ಅರ್ಥ ಇದೆ, ಇಂಗ್ಲೀಷ್ ಅರ್ಥ ಆಗಲ್ಲ. ಇದು ಹಳ್ಳಿ ಜನರನ್ನ ತಲುಪಬೇಕು. ಹಾಗೆ ಕನ್ನಡ ಸಬ್ ಟೈಟ್ಲ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಕನ್ನಡದಲ್ಲಿ ಎಲ್ರಿಗೂ ಇಂಗ್ಲೀಷ್ ಅರ್ಥ ಆಗಲ್ಲ. ಯಾಕೆಂದರೆ ತುಂಬ ಇಂಗ್ಲೀಷ್ ಬರ್ತಿದ್ದವರು ಈ ಮೂವಿಗೆ ಬಂದಿದ್ದು ನೋಡಿದೆ ನಾನು. ಹಾಗಾಗಿ ಏನು ಗೊತ್ತಾ, ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಕನ್ನಡದಲ್ಲಿ ಅಟ್ಲೀಸ್ಟ್ ಸಬ್ ಟೈಟಲ್ ಬೇಕಿತ್ತು. ಮೂವಿ ತುಂಬ ಚೆನ್ನಾಗಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಮೂವಿ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಎಲ್ಲ ಬಟ್ ಸಬ್ ಟೈಟಲ್ ಕನ್ನಡದಲ್ಲಿ ಬೇಕಿತ್ತು, ಮೇಯ್ನ್ ಅದು. ಅಥವಾ ಈಗ ನೀವು ಆ್ಯಡ್ ಮಾಡಿದ್ರೆ ಮಾಡಿದ್ರು ಪರವಾಗಿಲ್ಲ. ಇವ್ರು ಹೇಳಿದ್ದೆ ಸಾಕು. ನಾನೇ ಕರ್ಕೊಂಡು ಬಂದಿದ್ದೆ. ನಾನು ಪ್ರಿವಿಯಸ್ ಬಂದಿದ್ದೆ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನನ್ನ ಮಿಸ್ಸಸ್ಸನ್ನು ಕರ್ಕೊಂಡು ಬಂದಿದ್ದೇನೆ. ಕತೆ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಏನು ಮಸಾಲ ಇಲ್ಲ, ಬೇಡದೇ ಇರೋ ಸೀನ್ಸ್ ಯಾವುದೂ ಇಲ್ಲ. ಎಲ್ಲ ರೀತಿಯಲ್ಲೂ ಇಷ್ಟ ಆಯಿತು. ಸೂಪರ್, ಒನ್ ಆಫ್ ದ ಬೆಸ್ಟ್ ಕನ್ನಡ ಮೂವೀಸ್ ಐ ಹ್ಯಾವ್ ಸೀನ್. ಅಂದರೆ ಕನ್ನಡ ಮೂವಿನಲ್ಲಿ ಈ ನಡುವೆ ಬಂದಿರೋ ಮೂವಿನಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ತೆಗೆದಿರೋವಂಥ ಮೂವಿ ಇದು. ಅಂದರೆ ಇದರಲ್ಲಿರೋ ಮೆಸೇಜ್ ಬಿಡಿ, ಇಟ್ ಈಸ್ ಹ್ಯೂಜ್ ಆ್ಯಂಡ್ ತುಂಬ ಸಟ್ಲಾಗಿ ಒಳ್ಳೆ ಒಂಥರ ಏನು ವೈಲೆನ್ಸ್ ಇಲ್ಲದೇ ಒಂದು ಕ್ಲಾರಿಟಿಯಿಂದ ಕೊಟ್ಟಿರೋದು. ಆ ಮೆಸೇಜ್ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹುಡುಗನ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿದೆ. ಅವ್ನು ಈ ವಯಸ್ಸಿನಲ್ಲಿ ತನ್ನ ಮೊದಲನೇ ಚಿತ್ರದಲ್ಲಿ ಈ ಥರ ಒಂದು ಎಕ್ಸ್ಪ್ರೆಷನ್ ತಂದಿರೋದು ಇಟ್ಸ್ ಗುಡ್. ದಟ್ ಈವನ್ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಎ ಬಾಯ್ ಕ್ಯಾನ್ ಪರ್ಫಾರ್ಮ್ ಅನ್ನೋದಕ್ಕೆ ದಿಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಅಂದರೆ ಅವನು ಒಂದು ಎರಡು ಎಮೋಷನ್ಸ್ ತೋರಿಸ್ತಾನೆ, ಅದು ತುಂಬ ಚೆನ್ನಾಗಿದೆ. ಅದೇ ಥರ ಪ್ರಕಾಶ್ ಬೆಳವಾಡಿಯವರು ಒಂದು 2-3 ಸೀನಲ್ಲಿ ತುಂಬ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ದಟ್ ಐ ಲೈಕ್ ಇಟ್. ಆ್ಯಂಡ್ ಈವನ್ ದ ತಾಯಿಗೆ ಇರೋ ಒಂದು ಮಮತೆನ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಏನು ನೋಡಿದಾಗ ದಟ್ ಓನ್ಲಿ ಹೂ ಡಸಂಟ್ ಹ್ಯಾವ್ ಎ ಮದರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೂಪರ್ ಸರ್, ಅವರು ಇಷ್ಟಿದ್ರೆ ಮಾಡಿರೋದ್ರಿಂದ ಒಳ್ಳೆಯ ಫಿಲಮ್ ಇದೆ, ಒಳ್ಳೆ ಅರ್ಥ ಆಗೋ ಥರ ಇದೆ. ಒಂದು ಫ್ಯಾಮಿಲಿ ಒಳ್ಳೆ ಇದು ಮಾಡ್ಬೋದು. ಆ ಥರ ಹುಡುಗರು ಇನ್ನೂ ಬೆಳೆಬೇಕು ಅಂತ ನಾವು ಬಯಸ್ತೀವಿ. ಈಗಿನ ಸಮಯದಲ್ಲಿ ಈ ಥರದ ಸಿನಿಮಾದಿಂದ ಏನು ತಗೊಂಡು ಏನು ಇಷ್ಟ ಆಗ್ತದೆ? ಒಳ್ಳೆ ಇದು ಇದೆ, ಅರ್ಥ ಮಾಡ್ಕೊಂಡ್ರೆ ಭಾಳ ಇದು ಇದೆ, ಚೆನ್ನಾಗಿದೆ. ನಾವು ತಿಳ್ಕೊಳ್ಳೋ ಅಂಥದ್ದು ಭಾಳ ಇದೆ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ನೋಡಿದ್ರೆ ಸೂಪರಾಗಿದೆ. ತುಂಬ ಚೆನ್ನಾಗಿದೆ ಸರ್, ಸೂಪರ್. ಚಿಕ್ಕ ಹುಡುಗ ತುಂಬ ಸೂಪರಾಗಿದೆ, ನೋಡೋಕೆ ತುಂಬ ಇಂಟ್ರೆಸ್ಟ್ ಆಗಿದೆ. ಒಳ್ಳೆ ಸ್ಟೋರಿ. ಅಮೇರಿಕಲಿಂದ ಅವನು ಚಿಕ್ಕಮಗಳೂರಿಗೆ ಬಂದು ಒಂದು ಸಿಚುವೇಶನ್ ಎಲ್ಲ ಹೇಳಿಕೊಟ್ಟಿದ್ದಾನೆ. ಒಳ್ಳೆ ಸೂಪರ್. ಎರಡು ಇಷ್ಟ, ಎರಡು ಪ್ಲೇಸ್ ವಂಡರ್ಫುಲ್ ಸರ್. ಶೂಟಿಂಗ್ ಭಾರಿ ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ಟೋರಿ ಇಷ್ಟ ಆಯಿತು, ಅವನ ಸ್ಟೈಲಿನ ಇಷ್ಟ ಆಯಿತು. ಸೂಪರ್ ಆಗಿ ಚೆನ್ನಾಗಿ ಮಾಡೋಣ, ಇಷ್ಟ ಆಗಿದೆ. ಸೂಪರ್, ಹಿಂದಿ ಮಾತೆಲ್ಲ ಸೂಪರ್, ಚೆನ್ನಾಗಿ ಮಾಡೋಣ. ಸೂಪರ್, ನೈಸ್ ಪಿಕ್ಚರ್, ಚೆನ್ನಾಗಿತ್ತು. ಮೂವಿ ಸೂಪರ್ ಆಗಿತ್ತು, ಸಾಂಗ್ಸ್ ಚೆನ್ನಾಗಿತ್ತು. ಕನ್ನಡ ಥ್ಯಾಂಕ್ ಯು ಫಾರ್ ಮೈ ಹೀರೋ. ಚೆನ್ನಾಗಿತ್ತು ಗುರು, ಸೂಪರ್ ಆಗಿದೆ. ಸೂಪರ್ ಆಗಿದೆ, ಹುಡುಗ ಇಷ್ಟ ಆಯ್ತು ನನಗೆ. ಸೂಪರ್ ಆಗಿದೆ. ಹೇಗಿತ್ತು? ವೆರಿ ಗುಡ್. ನೋಡೋರಿಗೆ ಒಳ್ಳೆ ಮೆಸೇಜ್, ಕ್ಯಾಸ್ಟ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಕ್ಯಾಸ್ಟ್ ಅನ್ನೋದು ಅಲ್ದು ಹೋಗ್ಬೇಕು. ಒಳ್ಳೆ ಮೆಸೇಜ್. ಥ್ಯಾಂಕ್ ಯು. ಚೆನ್ನಾಗಿದೆ, ಆ ಹುಡುಗರು ಎಲ್ಲ ಚೆನ್ನಾಗಿದೆ. ಹಾಡುಗಳು ಇಷ್ಟ ಆಯಿತು. ಹಾಡುಗಳು ಇಷ್ಟ ಆಯಿತು. Kept you gripping throughout the movie, so that itself is a litmus test. Wonderful movie, enjoyed the experience. ಇನ್ನು ಸಿನಿಮಾ ನೋಡಿದ್ರೆ ಅವ್ರಿಗೆ ನೀವು ಏನು ಹೇಳ್ತೀರಾ ಕನ್ನಡ ಆಡಿಯನ್ಸ್ಗೆಲ್ಲ? ಎಲ್ಲರಿಗೂ ನೋಡಬೇಕು. I think it is a wonderful movie. It has so much message. It's got a good comedy pace. So I think it's a movie that everyone should watch. I was telling my family who was sitting with me that it's one of the best uses of 2 hours. 2 ಗಂಟೆ
at least so much to learn, so much to enjoy. So I think that's in itself a really great thing. Thank you. ಮೂವಿ ತುಂಬ ಚೆನ್ನಾಗಿತ್ತು ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್. ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ದ ಸಿನಿಮಾಟೋಗ್ರಫಿ, ದ ಆ್ಯಕ್ಟಿಂಗ್ ಆಫ್ ಲಿಟಲ್ ವೇದಿಕ್, ದ ಆ್ಯಕ್ಟಿಂಗ್ ಆಫ್ ದಿ ಅಮೆರಿಕನ್ ಆ್ಯಕ್ಟರ್ ಆಲ್ಸೋ. Everything was good. And I generally don't like Bollywood and all those movies. But this movie I saw from the beginning to the end and enjoyed every bit of it. I think everybody should see this movie. Madhya Pradesh, the sceneries were beautiful. Chikmagalur was nicely covered and the aerial shots were awesome. A must see for everybody. ತುಂಬ ಚೆನ್ನಾಗಿ ಬಂದಿದೆ. ಇವನ್ ಅವರ ಕೆಲವೊಂದು ಶೂಟಿಂಗ್ಗಳಲ್ಲಿ ಮತ್ತು ಕೆಲವೊಂದು ಇಂಟ್ರ್ಯಾಕ್ಷನಲ್ಲಿ ಇವನ್ ನಮ್ಮ ಮಗುನೂ ಕೂಡ ಅದರಲ್ಲಿ ಇದ್ದಾನೆ. ಸೊ ಇಟ್ ವಾಸ್ ಲೈಕ್ ಮಚ್ ಅವಾಯ್ಡೆಡ್ ಮೂವಿ ಫಾರ್ ಅಸ್ ಆ್ಯಂಡ್ ವಿ ಇಂಟ್ರ್ಯಾಕ್ಟೆಡ್ ವಿತ್ ಡೈರೆಕ್ಟರ್ ಸರ್ ಮೆನಿ ಟೈಮ್ಸ್ ಆ್ಯಂಡ್ ವಿ ಆರ್ ಹ್ಯಾಪಿ. ನಮ್ಮ ಮಗುನೂ ಇಂದು ಇಷ್ಟು ಒಳ್ಳೆ ಮೂವಿನಲ್ಲಿ ಒಂದು ರೋಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಮಗನ ನೋಡೋಕ್ಕೆ ನಮಗೂ ಖುಷಿ ಆಯಿತು. ಮಗು ಜೊತೆ ಎಲ್ಲ ಫೋಟೋ ತಗೊಂಡ್ವಿ. ಮಕ್ಕಳೆಲ್ಲ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೀನಿಯರ್ ಆ್ಯಕ್ಟರ್ಸ್ಗಳು ದತ್ತ ಸರ್ ಅವರು, ದತ್ತಣ್ಣ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪ್ರಕಾಶ್ ಸರ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆ್ಯಂಡ್ ಆ ಮಗುಗೂ ಅಷ್ಟೇ ಆಲ್ ದ ಬೆಸ್ಟ್ ಹೇಳ್ತೀನಿ. ಅವನು ಒಳ್ಳೆ ಬಿಗ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅಂದರೆ ಖಂಡಿತ ಬಂದು ನೋಡಿ, ಮಕ್ಕಳಿಗೆ ಎನ್ಕರೇಜ್ ಮಾಡಿ. ಮತ್ತೆ ಇವಾಗ ಮಕ್ಕಳಿಗೆ ತುಂಬಾ ಒಂಥರ ಚೆನ್ನಾಗಿದೆ ಮೂವಿ. ಯಾರು ನೋಡಿಲ್ಲ, ನೀವು ಖಂಡಿತ ಬಂದು ಮೂವಿ ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿ ಅನಿಸ್ತು. ಮತ್ತೆ ವೇದಿಕ್ ಅಣ್ಣನ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇನ್ನೊಂದ್ಸತಿ ಆ್ಯಕ್ಟಿಂಗಿಗೆ ಆಪರ್ಚುನಿಟಿ ಸಿಕ್ಕಿದಾಗ ನಾನೇ ಮತ್ತೆ ಮಾಡಬೇಕು ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು ಮೂವಿಯಲ್ಲಿ ನೀನು ಆ್ಯಕ್ಟ್ ಮಾಡಿದ್ದೆ ಅಂತ? ಚೆನ್ನಾಗಿದೆ ಅಂದರು. ನಾನಿವಾಗ ನನ್ನ ನೇಬರಿಗೆ ಹೋಗಿ ತೋರಿಸ್ಬೇಕು ಆ ಮೂವಿನ. ಇನ್ನೂ ತೋರಿಸಿಲ್ಲ, ತೋರಿಸ್ತೀನಿ. ಆಯಿತು, ಇನ್ನೊಂದ್ಸತಿ ಕರ್ಕೊಂಬರ್ತೀನಿ. ಮತ್ತು ತುಂಬ ಖುಷಿ ಪಡ್ತೀನಿ. ಥ್ಯಾಂಕ್ ಯು.